ಅಪ್ಪು ಅಪ್ಪು ಅನ್ನೋ ಹೆಸರಲ್ಲೇ ಒಂದು ದೊಡ್ಡ ಶಕ್ತಿ ಇದೆ. ಅಪ್ಪು ಹೆಸರು ಅಜರಾಮರವಾಗಿರುತ್ತೆ. ಕಾರಣ ಬದುಕಿದ್ದು ಕಡಿಮೆ ವಯಸ್ಸು ಆಯುಷ್ಯಿದ್ರೂ ಕೂಡ ಸಮಾಜದ ಬೆಳವಣಿಗೆಗಾಗಿ, ಸಮಾಜದ ಬದುಕಿಗಾಗಿ ಅವರನ್ನ ಆಧಾರ ಸ್ತಂಭವಾಗಿ ಇಟ್ಕೊಂಡು ಅವರ ನಡವಳಿಕೆಯನ್ನು ಅಳವಡಿಸ್ಕೊಂಡಂಥ ಅನೇಕ ಕುಟುಂಬಗಳು ಇವತ್ತು ಬದುಕ್ತಾ ಇದ್ದಾರೆ. ಅಂದರೆ ಒಬ್ಬ ಎನ್ಲೈಟನ್ ಮಾಸ್ಟರ್ ಥರ ಆದಂಥವ್ರು ಅಪ್ಪು. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಎರಡನೇ ವಿಷಯನ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದಂಥ ಶಕ್ತಿ ಇರತಕ್ಕಂಥ ಮಾನ್ಯ ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ದೂರ ಆಗಿದ್ರು. ಅವರ ಹೆಸರು, ಅವರ ಕೀರ್ತಿ, ಅವರ ಗೌರವ ಈ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ಅಜರಾಮರವಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಆತ್ಮೀಯ ಸಹೋದರ ಶ್ರೀಯುತ ಮೋಹನ್ ಅವರು ಒಂದು ಹಾಡನ್ನು ಮಾಡಿ ಸಮಾಜಕ್ಕೆ ಅವರ ಹೆಸರನ್ನು, ಕೀರ್ತಿಯನ್ನು, ಗೌರವವನ್ನು, ಅವ್ರ ಬದುಕನ್ನು ತೋರಿಸುವಂಥ ಒಂದು ವಿಶೇಷವಾದಂಥ ಒಂದು ಅದ್ಭುತ ಗೀತೆಯನ್ನು ಈ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಕರುನಾಡಿಗೊಬ್ಬ ಅಪ್ಪು ಮಹಾರಾಜ, ರಘುವಿನ ಸರದಾರ ಇವ, ಯುವರತ್ನ ನಮ್ಮ ಅಪ್ಪು ಮಹಾರಾಜ, ಯುವಕರ ನೇತಾರ ಇವ. ಅಪ್ಪು ಸ್ಮರಣ ಗೀತೆ ಅಪ್ಪು ಮಹಾರಾಜ ಎನ್ನುವಂಥ ಗೀತೆಯನ್ನು ಶ್ರೀಯುತ ಮೋಹನ್ ಅವರ ಯೂಟ್ಯೂಬ್ ಚಾನಲ್ ಮೋಹನರಾಗ ಕ್ರಿಯೇಷನ್ಸ್ ವತಿಯಿಂದ ಇದೇ ಏಪ್ರಿಲ್ 24ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಈ ಒಂದು ಹಾಡನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಮೋಹನ್ ಅವರ ಯೂಟ್ಯೂಬ್ ಚಾನಲ್ ಮೋಹನರಾಗ ಕ್ರಿಯೇಷನ್ಸ್ ವತಿಯಿಂದ ಈ ಗೀತೆಯನ್ನು ಅಪ್ಪು ಅವ್ರ ಮೇಲೆ ಅವರ ಬದುಕನ್ನು ಚಿತ್ರಿಸುವಂಥ, ಅವರ ಬದುಕಿದ್ದಂಥ ರೀತಿಯನ್ನು ಹೇಳುವಂಥ ಒಂದು ಗೀತೆಯನ್ನು ಮಾನ್ಯ ನಮ್ಮ ಆತ್ಮೀಯ ಸಹೋದರ ರವಿ ಕುಮಾನ್ಪುರ್ ಅವರು ಸಾಹಿತ್ಯವನ್ನು ಮಾಡಿಕೊಟ್ಟಿದ್ದಾರೆ. ರಾಗ ಸಂಯೋಜನೆಯನ್ನು ಕೂಡ ಅವ್ರು ಮಾಡಿದ್ದಾರೆ. ಗಾಯಕರಾಗಿ ಶ್ರೀಯುತ ಮಹೇಂದ್ರ ಅವರು, ಈ ನಾಡಿನ ಖ್ಯಾತ ಗಾಯಕ ಮಹೇಂದ್ರ ಅವರು ಕೂಡ ಈ ಹಾಡನ್ನು ಅದ್ಭುತವಾಗಿ ಹಾಡಿದ್ದಾರೆ. ಜೊತೆಗೆ ರಾಗ ಸಂಯೋಜನೆಯನ್ನು ಶ್ರೀಯುತ ವೇಣು ಅವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಅನೇಕ ಕಲಾವಿದರು, ತಂತ್ರಜ್ಞರು ಇದರಿಂದ ಭಾಳಷ್ಟು ದುಡಿದಿರ್ತಾರೆ. ಉತ್ತಮವಾಗಿ ಮೂಡಿಬಂದಿದೆ. ಹಾಡನ್ನು ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಒಂದು ತುಂಬ ಒಳ್ಳೆ ಕ್ಯಾಚಿ ಟ್ಯೂನ್ ಇದು. ಈ ಹಾಡನ್ನು ಕೇಳಿದ್ರೆ ಒಂದ್ಸರಿ ಕೇಳಿದ್ರೆ ಸಾಕು, ದಾರಿನಲ್ಲಿ ಹೋಗುವಾಗ ಅದನ್ನು ಗುಣಗುಣಿಸ್ಕೊಂಡು ಹೋಗುವಂಥ ರೀತಿಯಲ್ಲಿ ಹಾಡು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಒಳ್ಳೆಯ ಸಂಗೀತವನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಅದು ಕೇಳೋದ್ರಿಗೆ ಒಂದು ಕರ್ಣಾನಂದ ಆಗುವಂಥ ರೀತಿಯಲ್ಲಿ ಭಾಳ ಒಳ್ಳೆಯ ಗೀತೆಯನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಖುಷಿಯಾದ ಸಂಗತಿ. ಇದು ಕರುನಾಡಿಗೊಬ್ಬ ಅಪ್ಪು ಮಹಾರಾಜ, ರಘುವಿನ ಸರದಾರ ಇವ, ಯುವರತ್ನ ನಮ್ಮ ಅಪ್ಪು ಮಹಾರಾಜ, ಯುವಕರ ನೇತಾರ ಇವ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದ ಬೆಳವಣಿಗೆಗೆ ಇಂಥ ಹಾಡುಗಳು ಬರ್ತಿರಲಿ. ಅಪ್ಪು ಅವರು ಅಜರಾಮರವಾಗಿರ್ತಾರೆ. ಅಪ್ಪು ಅವರ ಹೆಸರು ಚಿರನೂತನವಾಗಿರ್ತದೆ. ಅಪ್ಪು ಅವರ ಸಾಧನೆ, ಅವರ ವ್ಯಕ್ತಿತ್ವ ಬದುಕಿಗೆ ಪಾಠ ಆಗಿರುತ್ತೆ. ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ ಮೋಹನರಾಗ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬರ್ ಆಗಿ, ಮತ್ತು ಜೊತೆಗೆ ನಿಮ್ಮ ಆಶೀರ್ವಾದ ಸದಾ ಇದ್ದರೆ ಇಂಥ ಇನ್ನೊಂದು 10 ಹಾಡುಗಳನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರನ್ನು ಸಂಪೂರ್ಣವಾಗಿ ಬೆಂಬಲಿಸಿ ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ಧನ್ಯವಾದ.